ಜೈಲಿನೊಳಗೆ ಹಣ್ಣು ಬಿರಿಯಾನಿಯನ್ನ ಬಿಡಲು ಒತ್ತಾಯವನ್ನ ಮಾಡಲಾಗಿದೆ. ರಂಜಾನ್ ಹಿನ್ನೆಲೆಯಲ್ಲಿ ಮುಸ್ಲಿಂ ಕೈದಿಗಳು ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜೈಲಿನೊಳಗೆ ಹಣ್ಣು ಬಿರಿಯಾನಿಯನ್ನ ಬಿಡಲು ಒತ್ತಾಯ ಮಾಡಿದ್ದಾರೆ ಕೈದಿಗಳು. ಜೈಲಿನೊಳಗೆ ಮುಸ್ಲಿಂ ಕೈದಿಗಳಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಈ ಪ್ರತಿಭಟನೆ ಯಾಕೆ ಅಂತ ನೋಡ್ತಾ ಹೋಗೋದಾದ್ರೆ, ಜೈಲಿನೊಳಗೆ ಹಣ್ಣು ಹಾಗೂ ಬಿರಿಯಾನಿಯನ್ನ ಬಿಡಬೇಕು ಅನ್ನೋದಾಗಿ ಕಲಬುರಗಿ ಹೊರವಲಯದ ಸೆಂಟ್ರಲ್ ಜೈಲಿನಲ್ಲಿ ಈ ಘಟನೆ ನಡೆದಿದೆ. ಇನ್ನು ಜೈಲಿನೊಳಗೆ ಕೈದಿಗಳ ಚೀರಾಟ, ಕೂಗಾಟ, ಗಲಾಟೆ ಕೂಡ ಆಗಿದೆ. ಪ್ರತಿ ವರ್ಷ ರಂಜಾನ್ ವೇಳೆ ಈ ರೀತಿಯಾಗಿ ಅವಕಾಶವನ್ನ ನೀಡ್ತಾ ಇದ್ರು. ಆದ್ರೆ ಈ ಬಾರಿ ಮಾತ್ರ ಯಾಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಕೈದಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಕೈದಿಗಳ ಆಕ್ರೋಶಕ್ಕೆ ಮಡಿದು ಅವಕಾಶವನ್ನ ನೀಡಲಾಗಿದೆ. ತಪಾಸಣೆಯನ್ನ ಮಾಡಿ ಜೈಲಾಧಿಕಾರಿಗಳು ಅವರನ್ನ ಒಳಗೆ ಬಿಟ್ಟಿದ್ದಾರೆ. ಸೆಂಟ್ರಲ್ ಜೈಲಿನ ಡಿ ಗೇಟ್ನಿಂದ ಎ ಗೇಟ್ ವರೆಗೂ ಕೂಡ ಪ್ರತಿಭಟನಾ ನಿರತ ಕೈದಿಗಳು ಬಂದಿದ್ದಾರೆ. ಪ್ರತಿಭಟನೆ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಸ್ಥಳಕ್ಕೆ ಜೈಲಿನ ಸೂಪರಿಂಟೆಂಡೆಂಟ್ ಬರ್ತಾರೆ. ಪ್ರತಿ ವರ್ಷ ರಂಜಾನ್ ರೋಜಾ ವೇಳೆ ಹೊರಗಿನಿಂದ ಹಣ್ಣು ಹಂಪಲನ್ನ ಬಿಡ್ತಿದ್ರು. ಆದರೆ ಈ ಬಾರಿ ಯಾಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಜೈಲಾಧಿಕಾರಿಗಳ ಮುಂದೆನೆ ಮುಸ್ಲಿಂ ಕೈದಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಕೈದಿಗಳ ಈ ಒಂದು ಆಕ್ರೋಶಕ್ಕೆ ಮಣಿದು ಹಣ್ಣು ಹಂಪಲುಗಳನ್ನು ತಪಾಸಣೆ ಮಾಡಿ ಜೈಲಾಧಿಕಾರಿಗಳು ಒಳಗೆ ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳ್ ದೂರವಾಣಿ ಸಂಪರ್ಕದಲ್ಲಿ. ಸಿದ್ದು ಸಾತಿಹಾಳ್, ಇನ್ನು ಜೈಲಿನ ಒಳಗಡೆ ಹಣ್ಣು ಬಿರಿಯಾನಿ ಬಿಡ್ಲಿಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಕೈದಿಗಳು. ರಂಜಾನ್ ಹಿನ್ನೆಲೆಯಲ್ಲಿ ಮುಸ್ಲಿಂ ಕೈದಿಗಳು ಈ ರೀತಿಯಾಗಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಈ ಕುರಿತ ಡೀಟೇಲ್ಸ್ ಏನಿದೆ? ಹೌದು ಹೇಳಿದ್ರೆ, ರಂಜಾನ್ ಹಿನ್ನೆಲೆಯಲ್ಲಿ ಉಪವಾಸ ಬಿಡ್ತಕ್ಕಂಥ ಸಂದರ್ಭದಲ್ಲಿ ಹಣ್ಣು ಮತ್ತು ಬಿರಿಯಾನಿಯನ್ನ ಜೈಲು ಒಳಗಡೆ ಬಿಡ್ಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನ ಇಟ್ಕೊಂಡು ಕೈದಿಗಳು ಗಲಾಟೆ ಮಾಡಿರ್ತಕ್ಕಂಥ ಘಟನೆ ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ನಡೆದಿರ್ತಕ್ಕಂಥದ್ದು. ಸೆಂಟ್ರಲ್ ಜೈಲಿನಲ್ಲಿ ಕೈದಿಗಳು ಈ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ಜೊತೆಗೆ ಆ ಒಂದು ಪ್ರತಿಭಟನೆ ಮಾಡಿದಾಗ ಹೊರಗಡೆ ಕಲ್ಲುಗಳಿಂದ ಸಹಿತ ಕಲ್ಲು ತೂರಾಟ ಆಗಿದೆ ಒಳಗಡೆ ಅಂತಕ್ಕಂಥ ಮಾಹಿತಿ ಇದೆ. ಕೈದಿಗಳು ಕಲ್ಲು ತೂರಾಟ ಮಾಡ್ತಕ್ಕಂಥ, ಕೂಗಾಡ್ತಕ್ಕಂಥ ಒಂದು ಆಡಿಯೋ, ಈ ಒಂದು ಕೇಳ್ತಕ್ಕಂಥ ವಿಡಿಯೋ ವೈರಲ್ ಆಗಿರ್ತಕ್ಕಂಥದ್ದು. ಏನು ಸೆಂಟ್ರಲ್ ಜೈಲಿನಲ್ಲಿ ಡಿ ಗೇಟ್ ನಿಂದ ಎ ಗೇಟ್ ವರೆಗೆ ಒಂದು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು. ಪ್ರತಿಭಟನೆ ವಿಪಕ್ಷಕ್ಕೆ ಹೋಗ್ತಿದ್ದಂಗೆ ಸ್ಥಳಕ್ಕೆ ಜೈಲು ಸೂಪರಿಂಟೆಂಡೆಂಟ್ ಅವರು ಭೇಟಿಯನ್ನು ಕೊಡ್ತಾರೆ. ಇವತ್ತು ಕಳೆದ ಬಾರಿ ಸಹಿತ ಪ್ರತಿ ವರ್ಷ ರಂಜಾನ್ ಹಬ್ಬದ ರಂಜಾನ್ ಸಂದರ್ಭದಲ್ಲಿ ಹೊರಗಿನ ಹಣ್ಣು ಹಂಪಲ್ ಅಂದ್ರೆ ಉಪವಾಸ ಬಿಡ್ತಕ್ಕಂಥ ಸಂದರ್ಭದಲ್ಲಿ ಹಣ್ಣು ಹಂಪಲ್ ತರಲಿಕ್ಕೆ ಅವಕಾಶ ಕೊಡ್ತಾ ಇದ್ರು. ಅದೇ ರೀತಿ ಈ ಬಾರಿನೂ ಕೊಡ್ಬೇಕು, ಯಾಕೆ ಬಿಡ್ತಾ ಇಲ್ಲ ಅಂತಕ್ಕಂಥ ಆಗಿರ್ತಕ್ಕಂಥದ್ದು ಈ ನೆಲೆಯಲ್ಲಿ ಓಕೆ, ಥ್ಯಾಂಕ್ ಯು ಸಿದ್ದು ಸಾತಿಹಾಳ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.